ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಒಂದು ಸಿನಿಮ್ಯಾಟಿಕ್ ನೇಮ್ ಎಡಿಟಿಂಗ್ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಅದಕ್ಕೆ ನಮಗೆ ಬೇಕಾಗಿರುವಂಥ ಒಂದು ಅಪ್ಲಿಕೇಶನ್ ಏನಪ್ಪ ಅಂದರೆ, ಮೊದಲಿಗೆ ಬೇಕಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಪಿಕ್ಸ್ ಲ್ಯಾಬ್ ಅಂತ. ಈ ಅಪ್ಲಿಕೇಶನ್ ಬೇಕಾಗುತ್ತೆ. ಆಮೇಲೆ ಕೈನ್ ಮಾಸ್ಟರ್ ಬೇಕಾಗುತ್ತೆ. ಇವಾಗ ನಾವು ಪಿಕ್ಸ್ ಲ್ಯಾಬನ್ನು ಓಪನ್ ಮಾಡ್ಕೊಳ್ಳೋಣ. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಮೇಜ್ ಸೈಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 1920 ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 1080 ರಿಶ್ಯೂನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಅಂದರೆ ಯೂಟ್ಯೂಬ್ ಥಂಬ್ನೇಲ್ ರಿಶ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಬೇಕಾಗಿರುವಂಥ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳೋಣ. ಯಾವ್ದು ನಮಗೆ ಬೇಕೋ ಅದನ್ನ ನಾನು ಟೈಪ್ ಮಾಡ್ಕೊತೀನಿ. ಇವಾಗ ತಾನೇ ರಿಲೀಸ್ ಆಗಿರುವಂಥ ಮಾಧವ ಸಿನಿಮಾ ನೇಮ್ನ ನಾನಿಲ್ಲಿ ಎಡಿಟಿಂಗ್ ಮಾಡಿ ತೋರಿಸ್ತೀನಿ. ಅದನ್ನು ಮಾತ್ರ ನಾನು ಶೇವ್ ಮಾಡ್ಕೊತೀನಿ. ಈ ಥರ ಇದನ್ನ ಶೇವ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಸೈಜ್. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನ ಇಲ್ಲೇ ನೀವು ಇಟ್ಕೋಬೋದು. ಈ ಥರ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ. ಮತ್ತು ಇದಕ್ಕೆ ಬೇಕಾಗಿರೋ ಫಾಂಟನ್ನು ಹಾಕ್ಕೊಳ್ಳೋಣ. ಇಲ್ಲಿ AB ಫಾಂಟ್ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಬಿಲ್ಡ್ ಅಂತ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾನು ಯಾವುದೂ ಫಾಂಟನ್ನು ನಾನು ಡೌನ್ಲೋಡ್ ಮಾಡಿಟ್ಟಿಲ್ಲ ಇದರಲ್ಲಿ. ಯಾಕಂದರೆ ನನಗೆ ಡೌನ್ಲೋಡ್ ಮಾಡೋಕ್ಕೆ ಬಂದಿಲ್ಲ ಅಂತ ಇಲ್ಲ, ಯಾಕಂದರೆ ಎಲ್ಲ ಫಾಂಟನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಷ್ಟು ಅಮೌಂಟ್ ನನ್ನ ಹತ್ರ ಇಲ್ಲ, ನಾನು ಪರ್ಚೇಸ್ ಕೂಡ ಮಾಡಿಲ್ಲ. ಇದಕ್ಕೆ ಇವಾಗ ಸ್ವಲ್ಪ ಶ್ಯಾಡೋನ ಹಾಕ್ಕೊಳ್ಳೋಣ. ಶ್ಯಾಡೋ ಬೇಡ ಸ್ನೇಹಿತರೆ. ಇಲ್ಲಿ 3D ಟೆಕ್ಸ್ಟ್ ಅಂತ ಇದೆ, ಇದನ್ನ ನಾನು ಓಪನ್ ಮಾಡ್ಕೊತೀನಿ ಇವಾಗ. ಈ ಥರ ಸ್ನೇಹಿತರೆ, ಇದಕ್ಕೆ ಇವಾಗ ಬ್ಯಾಕ್ ಸೈಡ್ ಶ್ಯಾಡೋನ ಹಾಕ್ಕೊಳ್ಳೋಣ. ಶ್ಯಾಡೋ ಯಾವ ಥರಪ್ಪ ಅಂದರೆ, ಇಲ್ಲಿ ಲೈಟ್ ಇದೆಯಲ್ಲ, ಇದನ್ನ ಆಫ್ ಮಾಡ್ಕೊಳ್ಳೋಣ. ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ರೊಟೇಟಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಕಲರ್ ಕಾಣ್ತಾ ಇದೆ, ಕಲರ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ ಈ ಥರ. ಇದಕ್ಕೆ ಏನಪ್ಪ ಅಂದರೆ, ಇವಾಗ ಸ್ಟಿಕ್ ಹಾಕ್ಕೊಳ್ಳೋಣ. ಈ ಥರ ನಿಮಗೆ ಯಾವ ಥರ ಕಲರ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸ್ವಲ್ಪ ರೆಡ್ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ನೇಹಿತರೆ, ಇಲ್ಲಿ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಯಾಕಪ್ಪ ಅಂದರೆ, ಅದು ಯಾವ ಕಡೆ ಹೋಗ್ದಿರಲಿ ಅಂತ. ಇಲ್ಲಿ ಸ್ಪೇಸ್ ಅಂತ ಕಾಣ್ತಾ ಇದೆ, ಈ ಸ್ಪೇಸ್ನ ತೊಗೊಳ್ಳೋಣ. ಇದನ್ನ ಈ ಥರ ಫುಲ್ ಮಾಡಿ ಇಲ್ಲಿ ಕೆಳಗಡೆ ಕಲರ್ ಅಂತ ಇದೆ, ಅದ್ರ ಮೇಲೆ ಗ್ರೀನ್ ಅಂತ ಮಾಡಿಡಿ. ಗ್ರೀನ್ ಮಾಡಿ ಇದನ್ನ ಬ್ಯಾಕ್ ಮಾಡ್ಕೊಳ್ಳಿ. ಈ ಥರ ಬ್ಯಾಕ್ ಆದಮೇಲೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇವೆರಡು ಸೇರಿ ಮರ್ಚ್ ಮಾಡ್ಕೊಳ್ಳೋಣ. ಈ ಥರ ಮರ್ಚ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಥರ ಮರ್ಚ್ ಮಾಡ್ಕೋಬೇಕು. ಇವಾಗ ಮರ್ಚ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಇರೇಜ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಇರೇಜ್ ಮಾಡ್ಕೊಳ್ಳೋಣ. ಇರೇಜ್ ಆದಮೇಲೆ ಇದನ್ನ ಇವಾಗ ನಾವು ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಕಾಣ್ತಾ ಇದೆ, ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಟ್ರಾನ್ಸ್ಪರೆಂಟ್ ಆದಮೇಲೆ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಕಾಣಿಸ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಕಸ್ಟಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಅಲ್ಟ್ರಾ ಅಂತಿದೆ, ಇದನ್ನ ಸೇವ್ ಟು ಗ್ಯಾಲರಿ ಅಂತ ಕೊಟ್ಟರೆ ನಿಮ್ಮ ಗ್ಯಾಲರಿ ಒಳಗಡೆ ಇದು ಸೇವ್ ಆಗುತ್ತೆ. ಸ್ನೇಹಿತರೆ, ಇವಾಗ ಪಿಕ್ಸ್ ಲ್ಯಾಬ್ ಕೆಲಸ ಮುಗೀತು. ಇವಾಗ ನೆಕ್ಸ್ಟ್ ನಮ್ಮ ಕೈನ್ ಮಾಸ್ಟರನ್ನು ಓಪನ್ ಮಾಡ್ಕೊಳ್ಳೋಣ. ಈ ಥರ ಫ್ರೆಂಡ್ಸ್, ಕೈನ್ ಮಾಸ್ಟರ್ ಓಪನ್ ಆದಮೇಲೆ ಇಲ್ಲಿ ಕ್ರಿಯೇಟ್ ನೌ ಅಂತ ಇದೆ, ಅದ್ರ ಮೇಲೆ ರಿಸೀವ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಥರ
ಇವಾಗ ನಾನು ಒಂದು ವಿಡಿಯೋನ ಹಾಕ್ಕೊತೀನಿ. ಇವಾಗ ನನ್ನ ಹತ್ರ ಒಂದು ವಿಡಿಯೋ ಟೆಂಪ್ಲೇಟ್ ಇದೆ ಆಲ್ರೆಡಿ, ಅದನ್ನ ನಾನು ಹಾಕ್ತೀನಿ. ನಿಮಗೆ ಯಾವ್ದು ಬೇಕೋ ಆ ಥರ ನೀವು ಹಾಕ್ಕೋಬೋದು. ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದನ್ನ ನಾನು ಸೇವ್ ಮಾಡ್ಕೊತೀನಿ. ಇವಾಗ ಇದನ್ನ ಜೂಮ್ ಮಾಡಿ ನಮ್ಮ ಪೂರ್ತಿ ಸ್ಕ್ರೀನ್ ಮಾಡ್ಕೊಳ್ಳೋಣ. ಈ ಥರ ಸ್ಕ್ರೀನ್ ಆದಮೇಲೆ ಇವಾಗ ನಾನು ಮಾಡಿರುವಂಥ ಫ್ಲಿಕ್ಸ್ ಲ್ಯಾಬಲ್ಲಿ ಮಾಡಿರುವಂಥ ಟೆಂಪ್ಲೇಟನ್ನು ಇಲ್ಲಿ ನಾನು ಇವಾಗ ಹಾಕ್ತೀನಿ. ಇದ್ರ ಮೇಲೆ ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳೋಣ. ಜಾಸ್ತಿ ಇರುವಂಥ ಪಾರ್ಟನ್ನು ನಾವು ಇವಾಗ ಕಟ್ ಮಾಡೋಣ. ಇಲ್ಲಿ ಈ ಥರ ಕಟ್ ಮಾಡೋಣ. ಫ್ರೆಂಡ್ಸ್, ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತಂತ. ನೋಡಿ ಯಾವ ಥರ ಬರ್ತಾಯಿದೆ. ಇದನ್ನ ಇವಾಗ ನಾವು ಶೇವ್ ಮಾಡಿ ಇಟ್ಕೊಳ್ಳೋಣ. ನಮ್ಮ ಗ್ಯಾಲರಿಯಲ್ಲಿ ಶೇವ್ ಮಾಡೋಣ. ಸ್ಪಿಕ್ ಅಂತ ಕೊಡಿ. ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ, ನೋಡಿ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಅದು ಸೇವ್ ಆಗಿದೆ. ಇವಾಗ ಮತ್ತೆ ಕ್ರಿಯೇಟ್ ನೌ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಮತ್ತೆ ಇವಾಗ ನಾವು ಮಾಡಿರುವಂಥ ಒಂದು ವಿಡಿಯೋನ ನಾನು ತೊಗೊತೀನಿ. ಇವಾಗ ಇಲ್ಲಿದೆ, ಇದನ್ನ ನಾನು ತೊಗೊತಾ ಇದ್ದೀನಿ. ಇದನ್ನ ಇವಾಗ ಏನು ಮಾಡಬೇಕಪ್ಪ ಅಂದರೆ, ಸ್ಟಾರ್ಟ್ ಪ್ರೆಸೆಂಟ್ ಅಂತಿದೆ, ಎಂಡ್ ಪ್ರೆಸೆಂಟ್ ಅಂತಿದೆ. ಇದ್ರ ಮೇಲೆ ಈ ಥರ ನಾವು ಇವಾಗ ತೊಗೊಂಡು ಹೋಗೋಣ. ಈ ಥರ ಇಲ್ಲಿಂದ ಈ ಥರ ಇದನ್ನ ಜೂಮ್ ಮಾಡಬೇಕು. ಈ ಥರ ಈ ಥರ ಈ ಥರ ಈ ಥರ ಈ ಥರ ಜೂಮ್ ಮಾಡಬೇಕು. ನೋಡಿ ಸ್ನೇಹಿತರೆ, ಈ ಥರ ಜೂಮ್ ಮಾಡಬೇಕು. ಇವಾಗ ಫ್ರೆಂಡ್ಸ್, ಇದ್ರೊಳಗಡೆ ಜೂಮ್ ಮಾಡಿ ಇಡಬೇಕು. ಈ ಥರ ಜೂಮ್ ಮಾಡಿಟ್ಟು ಇವಾಗ ನೋಡಿ ಯಾವ ಥರ ಬರುತ್ತೆ ಅಂತ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಈ ಥರ ನೋಡಿ, ಈ ಥರ ಬರುತ್ತೆ. ಇವಾಗ ಏನಪ್ಪ ಅಂದರೆ, ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇದನ್ನ ಒಂದು ಬ್ಲ್ಯಾಕನ್ನು ತೊಗೊತಾ ಇದ್ದೀನಿ. ಈ ಥರ ಬ್ಲ್ಯಾಕ್ ಅಂದರೆ ಇದಕ್ಕೆ ಗ್ರೀನ್ ಸ್ಕ್ರೀನ್ ಮಾಡ್ಕೊಳ್ಳೋಣ. ಈ ಥರ ನೋಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು ಇದನ್ನ. ಇವಾಗ ಏನಪ್ಪ ಅಂದರೆ, ಇಲ್ಲಿ ಕೀ ಆಪ್ಷನ್ಸ್ ಕಾಣ್ತಾ ಇದೆ. ಈ ಕೀ ಆಪ್ಷನ್ಸ್ ಮೇಲೆ ಹೋಗೋಣ. ಈ ಥರ ನೋಡಿ, ಇದನ್ನ ಈ ಥರ ಸ್ಕ್ರೀನ್ ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪ ಬಿ ಕೇರ್ಫುಲ್ಲಾಗಿ ಅಡ್ಜಸ್ಟ್ ಮಾಡಿ. ಈ ಥರ ನೋಡಿ, ಈ ಥರ ಅಡ್ಜಸ್ಟ್ ಮಾಡಿ. ಮತ್ತು ಇವಾಗ ಇನ್ನೊಂದು ಲೇಯರನ್ನು ತೊಗೊಳ್ಳೋಣ, ಗ್ರೀನ್ ಸ್ಕ್ರೀನ್. ಕೆಳಗಡೆ ಇದನ್ನ ಅಡ್ಜಸ್ಟ್ ಮಾಡೋಣ. ಈ ಥರ ಕೂಡ ಈ ಥರ ಇದನ್ನು ಕೂಡ ಕೀ ಮೇಲೆ ಹೋಗಿ ಈ ಥರ ಕೀ ಮೇಲೆ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಬೇಕು ಎಲ್ಲಿಯಾದರೂ ನಿಮಗೆ ಬ್ಲಾಕ್ ಏನಾರು ಇದೆ ಅಂತ. ಈ ಥರ ಸ್ಕ್ರೀನ್ ಮೇಲೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 3 ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಈ ಥರ ತಗೋಬೇಕು. ಇವಾಗ ಈ ಥರ ಸೇಮ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್ ಈ ಥರ ನೋಡ್ಕೊಳ್ಳಿ, ಸೇಮ್ ಮಾಡ್ಕೊಳ್ಳಿ. ಈ ಥರ ನೋಡಿ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೇಮ್ ಪ್ರಾಸೆಸ್ನ ಮಾಡ್ಕೋಬೇಕು. ಇದೇ ಥರ ಸೇಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಸಾರಿ ಪ್ಲೇ ಮಾಡಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ, ನಿಮ್ಮ ಎಡಿಟಿಂಗ್ ಕಾಣಿಸುತ್ತೆ ಅಂತ. ಇವಾಗ ಇದನ್ನೇನಪ್ಪ ಅಂದರೆ ಏರೋ ಮೇಲೆ ಕ್ಲಿಕ್ ಮಾಡಿ, ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ಇವಾಗ ಶೇವ್ ಮಾಡಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ ಅಂಥೇಳಿ ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಿಮಗೆ ಪೂರ್ತಿ ವಿಡಿಯೋ ಅರ್ಥ ಆಗಬೇಕಂದ್ರೆ ಪೂರ್ತಿಯಾಗಿ ನೋಡಬೇಕು. ಇನ್ನೊಂದು ಸಾರಿ ಕೈನ್ ಮಾಸ್ಟರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ಬೇಕಾಗಿರುವಂಥ ವಿಡಿಯೋನ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನೊಂದು ವಿಡಿಯೋನ ಹಾಕ್ತೀನಿ ನೋಡಿ. ಈ ಥರ ಇದರ ವಾಯ್ಸನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮ್ಯೂಸಿಕ್ ರಿಮೂವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕಾಪಿರೈಟ್ ಇಶ್ಯೂ ಬರೋದಕ್ಕೋಸ್ಕರ ರಿಮೂವ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಮಾಡಿರೋಂಥ ಕೈನ್ ಮಾಸ್ಟರ್ ವಿಡಿಯೋನ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಫ್ರೆಂಡ್ಸ್, ಇದನ್ನ ಫುಲ್ ಜೂಮ್ ಮಾಡ್ಕೊಳ್ಳೋಣ. ಇವಾಗ ಸ್ಪ್ಲಿಟ್ ಸ್ಕ್ರೀನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಇವಾಗ ಇದನ್ನ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡ್ಕೊಳ್ಳೋಣ. ಕ್ರೋಮಾ ಕೀ ಮೇಲೆ ಹೋಗಿ ಇದನ್ನ ಇನೇಬಲ್ ಮಾಡ್ಕೊಳ್ಳಿ. ಈ ಥರ ಇನೇಬಲ್ ಆದ ನಂತರ ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಇದನ್ನ ಮಾಡ್ಕೋಬೋದು. ಎಲ್ಲ ಕರೆಕ್ಟಾಗಿದೆ ಸ್ನೇಹಿತರೆ, ಏನು ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಪ್ಲೇ ಮಾಡಿ ನಾನು ತೋರಿಸ್ತೀನಿ ಯಾವ ಥರ ವೀಡಿಯೋ ಬರುತ್ತಂತ. ನೋಡಿ ಸ್ನೇಹಿತರೆ, ಇನ್ನೊಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ವಿಡಿಯೋ ಯಾವ ಥರ ಬರುತ್ತಂತ. ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಯಾವ ಥರ ಇದೆ ಅಂತ. ಇಲ್ಲಿ ಏರೋ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಸೇವ್ ಮಾಡ್ಕೋಬೇಕಂದ್ರೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಸ್ನೇಹಿತರೆ, ಇನ್ನೂ ವಿಡಿಯೋ ಜಾಸ್ತಿ ಮಾಡಿ ತೋರಿಸ್ಬೋದಾಗಿತ್ತು, ಬಟ್ ವಿಡಿಯೋ ಲೆಂತ್ ಆಗೋ ಕಾರಣಕ್ಕೋಸ್ಕರ ನಾನು ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.